ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರಿಗೆ ತಟ್ಟಿದ 144 ಸೆಕ್ಷನ್ ಬಿಸಿ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಸುತ್ತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಪೊಲೀಸ್ ಸ್ಟೇಷನ್ ಸುತ್ತ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಯನ್ನು ಪೊಲೀಸರು ಬಂದ್ ಮಾಡಿದ್ದಾರೆ. ಅವನಿಗಾಗಿ ನಮಗೆ ಯಾಕೆ ತೊಂದರೆ ಕೊಡ್ತೀರಿ ಅಂತ ಹೇಳಿ ಸ್ಥಳೀಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಸುತ್ತಮುತ್ತ ಇದ್ದವರು ಸ್ಥಳೀಯರು, ಆ ಜನರಿಗೆ 144 ಸೆಕ್ಷನ್ ಬಿಸಿ ತಟ್ಟಿದೆ. ಅವನಿಗೋಸ್ಕರ ನೀವು ಎಲ್ಲ ರೋಡ್ ಬಂದ್ ಮಾಡಿ 144 ಸೆಕ್ಷನ್ ಹಾಕಿ ನಮಗೆ ಯಾಕೆ ತೊಂದರೆ ಕೊಡ್ತೀರಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ, ಆ ಪೊಲೀಸ್ ಠಾಣೆಯ ಎದುರು ಈಗ ಎಲ್ಲ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಅದರ ಜೊತೆಗೆ ಸುತ್ತಮುತ್ತ ಜನ ಓಡಾಡೋರಿಗೆ 144 ಸೆಕ್ಷನ್ ಇದೆ ಅಂತ ಹೇಳಿದ್ದಾರೆ. 144 ಸೆಕ್ಷನ್ ಅಂತ ಹೇಳಿದರೆ 3 ರಿಂದ 4 ಜನ ಒಟ್ಟಿಗೆ ಸೇರಂಗಿಲ್ಲ, ನಿಷೇಧಾಜ್ಞೆ. ಹಾಗಾಗಿ ಜನ ಇವತ್ತು ಹಿಡಿಶಾಪ ಹಾಕ್ತಾ ಇದ್ದಾರೆ. ಬೆಳಿಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನ ಗೇಟ್ಗೆ ಶಾಮಿಯಾನ ಹಾಕಿ ಮುಚ್ಚಿದ್ರು. ಈಗ 144 ಸೆಕ್ಷನ್ ಹಾಕಿದ್ದಾರೆ. ಆ ಮೂಲಕ ದರ್ಶನ್ ಪರವಾಗಿ, ಅಂದರೆ ದರ್ಶನ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಪೊಲೀಸರು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಕಾಡಿತ್ತು ಎಲ್ಲರನ್ನು. ಈಗ ನಿಷೇಧಾಜ್ಞೆ ಹೇರೋ ಮೂಲಕ ಸ್ಥಳೀಯರ ಕೆಂಗಣ್ಣಿ ಗುರಿಯಾಗಿದ್ದಾರೆ ಪೊಲೀಸರು. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರಿಗೆ ತಟ್ಟಿದ 144 ಸೆಕ್ಷನ್ ಬಿಸಿ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಸುತ್ತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಪೊಲೀಸ್ ಸ್ಟೇಷನ್ ಸುತ್ತ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಯನ್ನು ಪೊಲೀಸರು ಬಂದ್ ಮಾಡಿದ್ದಾರೆ. ಅವನಿಗಾಗಿ ನಮಗೆ ಯಾಕೆ ತೊಂದರೆ ಕೊಡ್ತೀರಿ ಅಂತ ಹೇಳಿ ಸ್ಥಳೀಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಸುತ್ತಮುತ್ತ ಇದ್ದವರು ಸ್ಥಳೀಯರು, ಆ ಜನರಿಗೆ 144 ಸೆಕ್ಷನ್ ಬಿಸಿ ತಟ್ಟಿದೆ. ಅವನಿಗೋಸ್ಕರ ನೀವು ಎಲ್ಲ ರೋಡ್ ಬಂದ್ ಮಾಡಿ 144 ಸೆಕ್ಷನ್ ಹಾಕಿ ನಮಗೆ ಯಾಕೆ ತೊಂದರೆ ಕೊಡ್ತೀರಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ, ಆ ಪೊಲೀಸ್ ಠಾಣೆಯ ಎದುರು ಈಗ ಎಲ್ಲ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಅದರ ಜೊತೆಗೆ ಸುತ್ತಮುತ್ತ ಜನ ಓಡಾಡೋರಿಗೆ 144 ಸೆಕ್ಷನ್ ಇದೆ ಅಂತ ಹೇಳಿದ್ದಾರೆ. 144 ಸೆಕ್ಷನ್ ಅಂತ ಹೇಳಿದರೆ 3 ರಿಂದ 4 ಜನ ಒಟ್ಟಿಗೆ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇರಂಗಿಲ್ಲ, ನಿಷೇಧಾಜ್ಞೆ. ಹಾಗಾಗಿ ಜನ ಇವತ್ತು ಹಿಡಿಶಾಪ ಹಾಕ್ತಾ ಇದ್ದಾರೆ. ಬೆಳಿಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನ ಗೇಟ್ಗೆ ಶಾಮಿಯಾನ ಹಾಕಿ ಮುಚ್ಚಿದ್ರು. ಈಗ 144 ಸೆಕ್ಷನ್ ಹಾಕಿದ್ದಾರೆ. ಆ ಮೂಲಕ ದರ್ಶನ್ ಪರವಾಗಿ, ಅಂದರೆ ದರ್ಶನ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಪೊಲೀಸರು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಕಾಡಿತ್ತು ಎಲ್ಲರನ್ನು. ಈಗ ನಿಷೇಧಾಜ್ಞೆ ಹೇರೋ ಮೂಲಕ ಸ್ಥಳೀಯರ ಕೆಂಗಣ್ಣಿ ಗುರಿಯಾಗಿದ್ದಾರೆ ಪೊಲೀಸರು.